ಟಗರಿಗೆ ಟಕ್ಕರ್ ಕೊಡ್ತಾರಾ, ಬಂಡೆಗೆ ಡಿಚ್ಚಿ ಹೊಡಿತಾರಾ? ಎರಡನೇ ದಿನ ಸದನ ಕದನ. ಕೇಸರಿ ಬ್ಲೂ ಪ್ರಿಂಟ್ ರೆಡಿ. ಬೊಮ್ಮಾಯಿ ಮತ್ತು ಟೀಮ್ ನೈಟ್ ಸಭೆ ಸೀಕ್ರೆಟ್. ಸದನ ಕದನ. ಯಾವಾಗಲೂ ಕೂಡ ಅಧಿವೇಶನದ ಮೊದಲ ದಿನ ಸಂತಾಪ ಸೂಚಿಸೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ, ಕಲಾಪ ಅಂತ್ಯ ಆಗ್ಬಿಡುತ್ತೆ ಮೊದಲ ದಿನ. ನಿನ್ನೆನೂ ಕೂಡ ಆಗಿದ್ವು ಅದೇನೆ. ಎರಡನೇ ದಿನ ಸುಗಮ ಕಲಾಪನೋ ಗಲಾಟೆನೋ ಗೊತ್ತಾಗುತ್ತೆ. ಯಾಕಂದ್ರೆ ವಿಪಕ್ಷಗಳಂತೂ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾವೆ. ಜೆಡಿಎಸ್ ಕಾಂಗ್ರೆಸ್ ನಡೆ ಯಾವ ರೀತಿಯಾಗಿರುತ್ತೆ ಇವತ್ತು ಅನ್ನೋದನ್ನ ಕಾದು ನೋಡ್ಬೇಕು. ಸರ್ಕಾರ ಏನ್ ಮಾಡುತ್ತೆ, ಅದಕ್ಕೆ ಯಾವ ರೀತಿಯಾದಂತ ಪ್ರತ್ಯುತ್ತರವನ್ನ ಕೊಡುತ್ತೆ ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡಿಕೊಂಡಿದೆ. ಅಧಿವೇಶನದಲ್ಲಿ 18 ಬಿಲ್ಗಳ ಮಂಡನೆಗೆ ಸರ್ಕಾರ ನಿರ್ಧಾರವನ್ನು ಮಾಡಿರುವಂತದ್ದು. ಇನ್ನ ಮತ್ತೆ ಬೆಲೆ ಏರಿಕೆ ಅಸ್ತ್ರವನ್ನ ಹಿಡಿದು ಪ್ರತಿಭಟನೆಗೆ ಕೈ ತಯಾರಿಯನ್ನ ಮಾಡಿಕೊಂಡಿದೆ. ಇವತ್ತು ಸದನದ ಒಳಗಡೆ ಇಲ್ಲಿ ಕಾಂಗ್ರೆಸ್ನ ನಾಯಕರು ಈ ಒಂದು ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಸಮರದಲ್ಲಿ ಜೆಡಿಎಸ್ ನಡೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಕಾಂಗ್ರೆಸ್ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ವಿಪಕ್ಷಗಳನ್ನ ಕಟ್ಟಿ ಹಾಕುವ ಜೊತೆಗೆ ಬಿಜೆಪಿ ಶಾಸಕರಿಗೂ ಕೂಡ ನಿನ್ನೆ ವಾರ್ನಿಂಗ್ ಅನ್ನ ಕೊಡಲಾಗಿತ್ತು. ಎಲ್ಲರೂ ಕೂಡ ಸರ್ಕಾರದ ಬೆಂಬಲಕ್ಕೆ ನಿಲ್ಲಬೇಕು ಅಂತೆಲ್ಲ. ರಾತ್ರಿ ನಡೆದಂತ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ, ಟೀಕಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ಕೂಡ ನೀಡಲಾಗಿದೆ. ನಿನ್ನೆ ಬಿಜೆಪಿ ಶಾಸಕಾಂಗ ಸಭೆ ಇತ್ತು. ಆ ಸಂದರ್ಭದಲ್ಲಿ ನೋಡ್ಬೇಕು ಇವತ್ತು ಯಾವ್ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ತನ್ನ ನಿಲುವುಗಳನ್ನ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತ. ವಿಪಕ್ಷ ನಾಯಕರಾಗಿರುವಂತೆ ಸಿದ್ದರಾಮಯ್ಯನವರಂತೂ ಪ್ರತಿ ಬಾರಿನೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಈ ಬಾರಿ ಯಾವ ರೀತಿಯಾಗಿ ಗುಡುಕ್ತಾರೆ ಕಾದ್ ನೋಡ್ಬೇಕಾಗಿದೆ.